ನೋಡಿ ಇವು ಯಾವ ರೀತಿ ಸೌಂಡ್ ಬರ್ತವೆ ಅಂದರೆ ಆರಿದರೆ ಇಷ್ಟೇ ಗಟ್ಟಿ ಆಗ್ತಾವ ಮಾತು. ಪಾವಕೆಮ್ಮೆ 2 kg ಹಿಟ್ಟಿಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ನೋಡ್ರಿ. ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕೈಗೆ ಎಣ್ಣೆ ಸೋಡ್ಕೋಬೇಕು. ಇದಕ್ಕೂ ಸ್ವಲ್ಪ ಲೈಟಾಗಿ ಎಣ್ಣೆ ಸೋಡ್ಕೋಬೇಕು. ಲೈಟಾಗಿ, ಜಾಸ್ತಿ ಏನಿಲ್ಲ, ಇದೇನೋ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಬರಂಗಿಲ್ಲ. ನಮ್ಮೂರ ನೋಡ್ರಿ ಟೈರ್ ಪಂಚರ್ ಆಯಿತು ಲಾರಿದು. ಈ ತಟ್ಟೆಗೂ ಸ್ವಲ್ಪ ಎಣ್ಣೆ ಸೋರ್ಕೋಬೇಕು. ಈ ರೀತಿ ಸೋರ್ಕೊಂಡ್ಮೇಲೆ ಈ ಥರ ಚೂಪಾಗಿರುವಂಥದ್ದು ಒಂದು ಸಲಾಕು, ಕಟರು, ನೈಫು ಯಾವುದಾದ್ರೂ ಒಂದು ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಾನ್ ವೆಜ್ ತಿನ್ನಲಾರ್ದವರು ಇದಕ್ಕೆ ಬಿಸಿ ಬಿಸಿ ಎಣ್ಣೆನೋ ಆದರೂ ಕಾಸ್ಕೋಬೋದು. ನಾನು ಮೊಟ್ಟೆ ಹಾಕಿದ್ದೀನಲ್ಲ, ಮೊಟ್ಟೆ ಸ್ಕಿಪ್ ಮಾಡಿಕೊಂಡು 1-2 ಸೌಟು ಬೇಳೆ ಚೋಟಷ್ಟು ಬಿಸಿ ಎಣ್ಣೆ ಕಾಯಿಸಕ್ಕೋಬೇಕು. ಬೇಳೆ ಚೊಳಮ ಕಾಯಬೇಕು ಎಣ್ಣೆ. ಆವಾಗ ಇವು ಇದೇ ಟೇಸ್ಟ್ ಬರುತ್ತೆ. ಈ ಥರ ಇಷ್ಟೇ ದಪ್ಪ ಇರಬೇಕು. ಪೂರ ದಪ್ಪ ಅಲ್ಲ, ಪೂರ ತೆಳುವಲ್ಲ, ಮಾಮೂಲಿ ಇರಬೇಕಿಷ್ಟು. ಓಕೆ, ಈ ಥರ ಎಲ್ಲವಷ್ಟು ಮಾಡ್ಕೊಂಬಿಡೋಣ ನಾವು. ಇದನ್ನು ಮಾಡಬೇಕಂದ್ರೆ ಇಬ್ಬರು ಇರಬೇಕು. ನಾನು ಒಬ್ಬಕ್ಕೆ ಇದೀನಲ್ಲ, ಏನು ಮಾಡೋದು, ಹಿಂಗೆ ಮಾಡ್ಕೊಂಬಂದ್ಬಿಟ್ಟು ಈ ಥರ ಈಗೆಲ್ಲ ಎತ್ತಿಟ್ಕೊಂಡು ಆಮೇಲೆ ಎಲ್ಲ ಎಣ್ಣೆಲಿ ಹಾಕಿ ಹುರಿತೀನಿ ನಾನು. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಅಂಟ್ಕೊಂಡವಂತ ನಾವೇನು ಬೀಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡ್ತಾವೆ. ಒಂದು 5 ನಿಮಿಷ ತಿರುವುದೇ ಹಂಗೆ ಇಡಬೇಕಿನ್ನು. ಯಾಕಂದ್ರೆ ಸಡನ್ನಾಗಿ ಹಾಕಿ ಇಟ್ಬಿಟ್ರಿಗಿನ ಎಲ್ಲ ಒಡೆದೇ ಬಿಡ್ತಾವೆ ಮಾತು. ಅದಕ್ಕೆ ಈ ರೀತಿ ಒಂದೊಂದಾಗಿ ಬಿಟ್ಟು
ಒಂದೊಂದಾಗಿ ಬಿಟ್ಟು ಎಣ್ಣೆ ಕಾದ ನಂತರ ಈ ರೀತಿ ಹಾಕಬೇಕು. ಈ ರೀತಿ ಎಣ್ಣೆಲಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್ ಹೇಗೆ ಅಂಟ್ಕೊಂಡಿದ್ದಾವೆ ಅಂತ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವು ಬಿಟ್ಕೊಂಡ್ಬಿಡ್ತಾವೆ. ಯಾಕಂದರೆ ಈ ಥರ ಕುದಿಯೋ ಟೈಮಲ್ಲಿ ನಾವು ಜಾಸ್ತಿ ಇದನ್ನ ಚೌಟಿಟ್ಟು ತಿರುಗಬಾರ್ದು. ಯಾಕಂದರೆ ಸ್ವಲ್ಪ ಅವು ಬೇಯಬೇಕು. ಬೇಯ್ದ ಮೇಲೆ ತಿರುಗಿದ್ರೇ ಏನಾಗಲ್ಲ. ಯಾಕಂದರೆ ಸಡನ್ನಾಗಿ ತಿರುಗಿಬಿಟ್ರೆ ಎಲ್ಲ ಒಡೆದೋಗ್ಬಿಡ್ತಾವೆ. ಅದಕ್ಕೆ ಸ್ವಲ್ಪ ರೆಡ್ ಬರಬೇಕು. ನೋಡಿ ಈ ರೀತಿ ಈ ಕಲರ್ ಬರೋವರೆಗೆ ಈ ಥರನೇ ಬೇಯಬೇಕು. ಇವು ತೆಗಿಯೋ ಟೈಮಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ. ಮೆತ್ತಗಿದ್ದರೆ ಇವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಇವು ಸ್ವಲ್ಪ ಗಾಳಿಗೆ ಆರಿದ ಮೇಲೇ ಬಿಕ್ಕೊಳ್ಳೋದು, ಸ್ವಲ್ಪ ಗಟ್ಟಿ ಆಗ್ತಾವೆ ಅನ್ನೋದು. ಆಮೇಲೆ ಗಾಳಿಗೆ ಆರ್ಕೊಂಡಂಗೆಲ್ಲ ಆಮೇಲೆ ಬೇಸು ಗಟ್ಟಿಗಾಗಿ ತಿನ್ನೋಕ್ಕೆ ಕರಂಪರಂ ಅಂತಾವೆ. ನೋಡಿ ಈ ರೀತಿ ಇವು ಮೆತ್ತಗಿದಾವಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆರಿದ ಮೇಲೇ ಗಟ್ಟಿ ಆಗೋದು. ನಮ್ಮ ಮನೆಯಲ್ಲಿ ನಾವು ಶಂಕರಪಾಳೆ ಅಂತೀವಿ. ನಮ್ಮನೆ ಶಂಕರಪಾಳೆ. ನನ್ನ ಮಕ್ಕಳು ಅಂತೀರಾ? ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.